ಬ್ರೇಕಪ್ ಎಂದುಕೊಂಡಿದ್ದ ಫ್ರೆಂಡ್ಶಿಪ್ ಕಂಟಿನ್ಯೂ. ಗಂಡನ ಜೊತೆ ಮಂಜು ಭೇಟಿ ಮಾಡಿದ ಗೌತಮಿ. ಹೌದು, ಬಿಗ್ ಬಾಸ್ ಮನೆಗೆ ಉಗ್ರ ಮಂಜು ಆರಂಭದಲ್ಲಿ ಹೆಜ್ಜೆ ಇಟ್ಟಾಗ ತಾನೇ ಟ್ರೋಫಿ ಎತ್ಕೊಂಡು ಹೋಗುವುದು ಎಂಬ ನಂಬಿಕೆಯಲ್ಲಿದ್ರು. ಆದ್ರೆ ಅದೇಕೋ ಏನು ದಿನ ಕಳೆದಂತೆ ಬರೀ ಗೌತಮಿಯನ್ನ ಮೆಚ್ಚಿಸುವುದಕ್ಕಾಗಿ ಆಟ ಆಡಿದ್ರೆ ವಿನಃ ಟ್ರೋಫಿ ಕಡೆ ದಿಟ್ಟ ಹೆಜ್ಜೆ ಇಡ್ಲೇ ಇಲ್ಲ. ಕುಂತರು ಗೌತಮಿ, ನಿಂತ್ರು ಗೌತಮಿ. ಅದರಲ್ಲೂ ಒಮ್ಮೆ ಕಿಚ್ಚ ಸುದೀಪ್ ಅವರೇ ಯಾರನ್ನ ಮೆಚ್ಚಿಸಬೇಕು ಮಂಜು ಎಂದು ಕೇಳಿದ್ರೆ ಗೌತಮಿ ಎಂದಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಮಂಜು ಗೌತಮಿಯನ್ನ ಸಿಕ್ಕಾಪಟ್ಟೆ ಹಚ್ಕೊಂಡ್ ಬಿಟ್ಟಿದ್ರು. ಮೋಕ್ಷಿತಾ ಇಬ್ಬರ ಫ್ರೆಂಡ್ಶಿಪ್ ನಿಂದ ಹೊರಗೆ ಬಂದರೂ ಸಹ ತಲೆ ಕೆಡಿಸಿಕೊಂಡಿರಲಿಲ್ಲ. ಮಂಜು ಅಷ್ಟೇ ಒಳ್ಳೆಯ ಗೆಳೆಯನಾಗಿಯೇ ಉಳಿದುಕೊಂಡಿದ್ದ. ಗೌತಮಿ ಫಿನಾಲೆಗೆ ವಾರ ಇರುವಾಗ ಹೊರಗೆ ಬಂದ್ರೆ ಮಂಜು ಕಪ್ ಗೆಲ್ಲದೆ ಫಿನಾಲೆ ವೇದಿಕೆ ತಲುಪದೆ ಹೊರಗೆ ಬಂದ್ರು. ಇದೀಗ ಗೌತಮಿ ಜೊತೆಗೆ ಅವರ ಪತಿಯನ್ನ ಭೇಟಿ ಮಾಡಿ ಆಶ್ಚರ್ಯ ಮೂಡಿಸಿದ್ದಾರೆ ಮಂಜು. ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಬಂದಾಗ ಮನೆಗೆ ಗೌತಮಿಯ ಗಂಡ ಅಭಿಷೇಕ್ ಹಾಗೂ ಮಂಜು ಅವರ ಅಕ್ಕ ಬಂದಿದ್ರು. ಈ ವೇಳೆ ಇಬ್ಬರಿಗೂ ಎಚ್ಚರಿಕೆಯ ಕಿವಿ ಮಾತನ್ನ ಹೇಳಿದ್ರು. ಅಭಿಷೇಕ್ ನೇರವಾಗಿಯೇ ನಿನ್ನ ವಿಚಾರದಲ್ಲಿ ಮಂಜು ಗೇಮ್ ಆಡ್ತಾ ಇದ್ದಾರೆ ಎಂದಿದ್ರು. ಅಂದ್ರೆ ಆಟಕ್ಕಾಗಿ ಗೆಳತಿ ಎನ್ನುತ್ತಿದ್ದಾರೆ ಎಂಬಂತೆ. ಮಂಜು ಅವರ ಅಕ್ಕ ಕೂಡ ಗೌತಮಿಯಿಂದ ದೂರ ಇರು ಎಂದು ಎಚ್ಚರಿಸಿದ್ರು. ಆದ್ರೂ ಇಬ್ಬರು ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಆಂಟಿ ಅಂಕಲ್ ಲವ್ ಸ್ಟೋರಿ. ಗೌತಮಿ ಯಾವಾಗಲೂ ಪಾಸಿಟಿವ್ ಮಂತ್ರ ಪಠಿಸುತ್ತಿದ್ರು. ಧನರಾಜ್ ಒಮ್ಮೆ ಆಕಸ್ಮಿಕವಾಗಿ ಟಚ್ ಮಾಡಿದಾಗ ನಂಗೆ ಒಂದು ಬೆರಳಲ್ಲಿ ಯಾರಾದ್ರೂ ಮುಟ್ಟಿದರೂ ಆಗಲ್ಲ ಎಂದಿದ್ರು. ಆಮೇಲೆ ಮಂಜು ಜೊತೆಗೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ರು. ಇದನ್ನ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಲಾಗಿತ್ತು. ಆಂಟಿ ಅಂಕಲ್ ಲವ್ ಸ್ಟೋರಿ ಕಂಡ್ರೋ ಎಂಬ ಲೆವೆಲ್ಗೆ ಟ್ರೋಲ್ ಆಗಿತ್ತು. ಮಂಜು ಭೇಟಿ ಮಾಡಿದ ಗೌತಮಿ. ಬಿಗ್ ಬಾಸ್ ಮನೆಯೊಳಗೆ ಗೌತಮಿ ಪತಿ ಎಚ್ಚರಿಸಿದ್ದು ಮಂಜುಗೂ ಗೊತ್ತಿತ್ತು. ಅದನ್ನ ಅಲ್ಲಿಗೆ ಬಿಟ್ಟಿದ್ರು. ಹೊರಗಡೆ ಜನ ಈ ಸ್ನೇಹ ಎಲ್ಲ ಮನೆಗೆ ಮಾತ್ರ ಸೀಮಿತ ಎಂದಿದ್ರು. ಆದ್ರೆ ಅದು ಸುಳ್ಳು ಎಂಬುದನ್ನ ಇದೀಗ ಮಂಜು ಹಾಗೂ ಗೌತಮಿ ಪ್ರೂವ್ ಮಾಡಿದ್ದಾರೆ. ಅದರಲ್ಲೂ ಪತಿಯ ಜೊತೆಗೆ ಭೇಟಿ ಮಾಡಿದ್ದಾರೆ. ಅಭಿಷೇಕ್ ಪಾಪ ಎಂಬಂತೆ ಟ್ರೋಲ್ ಮಾಡಿದವರಿಗೆ ಮನೆಯೊಳಗಿನ ಮ್ಯಾಟರ್ ಬರೀ ಆಟವಷ್ಟೇ ಎಂಬುದನ್ನ ಪ್ರೂವ್ ಮಾಡಿದಂತೆ ಆಗಿದೆ.